ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನಲಲ್ಲಿ ಇನ್ಸ್ಟೆಂಟಾಗಿ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ಜ್ಯೂಸನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮಕ್ಕಳಿಗೆ ಹಣ್ಣು ತಿನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿ ಜ್ಯೂಸ್ಗಳನ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಮಕ್ಕಳಿಂದ ದೊಡ್ಡೋರ್ವರೆಗೂ ಬೇಸಿಗೆಯಲ್ಲಿ ನೀರಿನ ಅಂಶವನ್ನು ದೇಹದಲ್ಲಿ ಹೆಚ್ಚು ಮಾಡ್ಕೋಬೇಕು ಅಂದರೆ ನೀರಿನ ಜೊತೆಗೆ ಈ ರೀತಿ ಹಣ್ಣಿನ ರಸಗಳನ್ನು ನಾವು ಹೆಚ್ಚಾಗಿ ಸೇವನೆ ಮಾಡಬೇಕು. ಇನ್ನೇನು ಬೇಸಿಗೆ ಆರಂಭ ಆಗ್ತಾಯಿದೆ. ಇಂಥ ಬೇಸಿಗೆಯಲ್ಲಿ ಸಿಗುವಂತಹ ಒಂದು ಸೀಸನಲ್ ಫ್ರೂಟ್ ಅಂದರೆ ಕಲ್ಲಂಗಡಿ ಹಣ್ಣು. ಈ ಸೀಸನಲ್ಲಿ ಇಂಥ ಫ್ರೂಟ್ಗಳನ್ನ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ಈಗ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ. ಒಂದೆರಡು ಬಟ್ಟಲಿನಲ್ಲಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ, ಹಾಗೆ ಒಂದು ಅರ್ಧ ನಿಂಬೆಹಣ್ಣು. ಇಲ್ಲಿ ನಾನು ರಾಕ್ ಸಾಲ್ಟನ್ನು ತೊಗೊಂಡಿದ್ದೀನಿ. ನೀವು ಸಾಲ್ಟ್ ಬದಲಿಗೆ ನೀವು ಶುಗರನ್ನು ಬಳಸ್ಬೋದು. ಶುಗರನ್ನು ಹಾಕಿ ಯಾವ ರೀತಿ ಜ್ಯೂಸ್ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕು ನಿಮಗೆ ಸ್ಕ್ರೀನ್ ಮೇಲೆ ಶೇರ್ ಆಗ್ತಿದೆ. ಆ ವಿಡಿಯೋಗೆ ಹೋಗಿ ಶುಗರ್ ಹಾಕಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಈಗ ನಾನು ತೊಗೊಂಡಿರ್ತಕ್ಕಂಥ ಕಲ್ಲಂಗಡಿ ಹಣ್ಣು ಪೀಸಸ್ನ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊತಾ ಇದ್ದೀನಿ. ಬೇಕಿದ್ರೆ ನಿಮಗೆ ಟೈಮ್ ಇದ್ದಲ್ಲಿ ಸೀಡ್ಸ್ನ ತೆಗೀರಿ. ನಾನಿಲ್ಲಿ ಯಾವುದೇ ರೀತಿ ಸೀಡ್ಸ್ನ ತೆಗೆದಿಲ್ಲ. ಹಾಗೆ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಪುದೀನ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಈ ಪುದೀನ ಎಲೆ ಕಲ್ಲಂಗಡಿ ಹಣ್ಣು ಜ್ಯೂಸಸ್ಗೆ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಹಾಗೆ ತೊಗೊಂಡಿರ್ತಕ್ಕಂತಹ ರಾಕ್ ಸಾಲ್ಟನ್ನು ಸೇರಿಸೋಣ. ಇದಿಷ್ಟವನ್ನು ನಾವು ನುಣ್ಣಗೆ ರುಬ್ಕೊಬೇಕು. ಕಲ್ಲಂಗಡಿ ಹಣ್ಣು ಸೀಡ್ ಸಮೇತ ಹಾಕಿರೋದ್ರಿಂದ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈಗ ಇದನ್ನು ಸೋಸ್ಕೊತಾ ಇದ್ದೀವಿ. ಯಾಕಂದರೆ ಸೀಡ್ಸ್ ಹಾಕಿರೋದ್ರಿಂದ ನಾವು ಚೆನ್ನಾಗಿ ಸೋಸ್ಕೋಬೇಕು. ಈ ಕಲ್ಲಂಗಡಿ ಹಣ್ಣಲ್ಲಿ 92% ನೀರಿರೋದ್ರಿಂದ ದೇಹಕ್ಕೆ ಒಂದು ಒಳ್ಳೆ ತಂಪನ್ನು ನೀಡುತ್ತೆ. ಈ ರೀತಿ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಈಗ ಸೋಸ್ಕೊಂಡಾಗಿದೆ ನೋಡಿ. ಈಗ ಒಂದು ಗ್ಲಾಸ್ಗೆ ನಾವು ತೊಗೊಂಡಿರ್ತಕ್ಕಂತಹ ನಿಂಬೆ ರಸವನ್ನು ಸೇರಿಸಿ ರುಬ್ಬಿರುವಂತಹ ಕಲ್ಲಂಗಡಿ ಹಣ್ಣು ಜ್ಯೂಸನ್ನು ನಾವು ಸೇರಿಸೋಣ. ಈ ಕಲ್ಲಂಗಡಿ ಹಣ್ಣಿನಲ್ಲಿ ಹಲವಾರು ಪೋಷಕಾಂಶಗಳನ್ನು ಒಳಗೊಂಡಿದೆ. ಹಾಗಾಗಿ ಇದರ ಸೇವನೆ ನಿಯಮಿತವಾಗಿ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಕಲ್ಮಶಗಳನ್ನೆಲ್ಲ ಹೊರ ಹಾಕುತ್ತೆ. ಹಾಗೆ ಇದು ಕೂದಲ ಆರೈಕೆ, ಚರ್ಮದ ಕಾಂತಿಗೆ, ಒಟ್ಟಾರೆಯಾಗಿ ದೇಹದ ಸೌಂದರ್ಯಕ್ಕೂ ಕೂಡ ಈ ಕಲ್ಲಂಗಡಿ ಹಣ್ಣ ಸೇವನೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಾಗಿ ಬೇಸಿಗೆನಲ್ಲಿ ಇಂಥ ಕಲ್ಲಂಗಡಿ ಹಣ್ಣು ಜ್ಯೂಸನ್ನು ಹೆಚ್ಚಾಗಿ ಸೇವನೆ ಮಾಡಿ ದೇಹವನ್ನು ತಂಪಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.